ಈ ಗಾಡೀಲಿ ಹೋಗ್ತಾ ಇದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೂ ಇಸ್ ಹಿ? ಯಾರವನು? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ಲಾಸ್ಟ್ ಒಂದು 2 ವೀಕ್ಸ್ ಆಯಿತು ಅನಿಸುತ್ತೆ ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿ. ಇವಾಗ ಹೆಂಗೂ ಮಳೆ ಬೇರೆ ಬರ್ತಾ ಇದೆ, ಎಲ್ಲರೂ ಮಾನ್ಸೂನ್ ಟ್ರಿಪ್ ಮಾಡ್ತಾ ಇದ್ದಾರೆ, ಮಾನ್ಸೂನ್ ರೈಡ್ ಹೋಗ್ತಾ ಇದ್ದಾರೆ. ಸೊ ನಾನು ಅದೇ ಥಿಂಕ್ ಮಾಡಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ 4 ಮೆಂಬರ್ಸ್ ಬರಬೇಕಿತ್ತು, ಪ್ಲ್ಯಾನ್ ಮಾಡಿದ್ವಿ. ಕರೆಂಟ್ಲಿ ನಿನ್ನೆ ಒಬ್ಬ ಕ್ಯಾನ್ಸಲ್ ಮಾಡ್ದೆ, ಏನು ಮಾಡೋಕ್ಕಾಗಲ್ಲ, ಇಂಥ ಕಳ್ಬಡಿ ಮಕ್ಕಳು ಎಲ್ಲೋದ್ರೂ ಇದ್ದೇ ಇರ್ತಾರೆ. ಸೊ ಇವಾಗ ನಾವು ರಾಣಿಜರಿಗೆ ಹೋಗೋಣ ಅಂತ ರಾಣಿಜರಿ ಮತ್ತು ಕುದುರೆಮುಖ ಈ ಕಡೆ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಅಟ್ ಪ್ರೆಸೆಂಟ್ ನಾನು ಇವಾಗ ಚಾರ್ಮುಡಿ ಘಾಟ್ ಇಳಿತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನ್ರಿ, ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಈ ಥರ ನಿಂತ್ಕೊಂಡು ವೀಡಿಯೋ ಕ್ಲಿಪ್ಸ್ ತೆಗಿಯೋಕ್ಕಾಗಿಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಸೊ ಇವಾಗ ತೆಗಿತಾ ಇದ್ದೀನಿ, ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಘಾಟ್ಸ್ದು ಸಖತ್ತಾಗಿದೆ, ನೋಡ್ಕೊಂಡು ಬರುವಂತ್ರಿ. ಸೊ ಇದೇ ಥರ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟ್ಗೆ ಕೈ ಎತ್ತೋ ನಿಮ್ಮ ಫ್ರೆಂಡ್ಸ್ ಇದೆ ಟ್ಯಾಗ್ ಮಾಡಿ ಪ್ಲ್ಯಾನ್ ಮಾಡಿ. ಮಳೆ ಇತ್ತು ಆ್ಯಕ್ಚುಲಿ, ಇವಾಗ ಇಲ್ಲಿ ಮಳೆ ಇತ್ತು ಆ್ಯಕ್ಚುಲಿ ಆ ಕಡೆಯಿಂದ ಘಾಟ್ ಹತ್ತಬೇಕಾದ್ರೆ. ಇವಾಗ ಮಳೆ ಇಲ್ಲ, ಬಟ್ ದಟ್ಸ್ ಫೈನ್, ಮೇ ಬಿ ನೋಡೋಣ. ನೈಸ್, ನಮಗೂ ಬ್ಯಾಕ್ಗ್ರೌಂಡಿಂದ BGM ಕೊಡ್ತಾರೆ ಬ್ಯಾಕ್ಗ್ರೌಂಡಿಂದ. ಸೊ ನಿಮಗೂ ಏನಾದರೂ ಒಳ್ಳೆ ಪ್ಲ್ಯಾನ್ ಇದ್ದೇ ಇರುತ್ತಲ್ವಾ ಬಾಯ್ಸ್ಗೆ ಅಂತಂದರೆ, ಮಾನ್ಸೂನಲ್ಲಿ ಒಂದು ರೈಡ್ ಹೋಗಬೇಕು, ಟ್ರೆಕ್ ಹೋಗ್ಬೇಕು. ಗರ್ಲ್ಸ್ಗೂ ಇರುತ್ತೆ, ಬಟ್ ಅಲ್ಲ, ಗರ್ಲ್ಸ್ಗೂ ಇರುತ್ತೆ ಆಬ್ವಿಯಸ್ಲಿ, ಬಟ್ ಅವ್ರನ್ನ ಕರ್ಕೊಂಡು ಹೋಗೋದು ಬಾಯ್ಸೇ ಅಲ್ವಾ. ಇನ್ನೇನಿಲ್ಲ ಅಂದರೆ ಯಾವುದೋ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಹೋಗಕ್ಕೆ ಬರುತ್ತೆ ಆ್ಯಕ್ಚುಲಿ. ಮಳೆ ಬರುತ್ತೆ ಅಂತ ಪ್ಯಾಂಟು ರೈನ್ ಕೋಟ್ ಎಲ್ಲ ಹಾಕಿದ್ದೆ, ಮಳೆ ಬರ್ತಾ ಇಲ್ಲ. ನಾನು ಹಾಕಿರೋ ಟೀ ಶರ್ಟ್ಗೂ ಇರೋ ಗಾಡಿಗೂ ಹಾಕಿರೋ ಪ್ಯಾಂಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಬಟ್ ದಟ್ಸ್ ಫೈನ್. ಸೊ ಬನ್ನಿ, ನೆಕ್ಸ್ಟ್ ಜರ್ನಿಲಿ ಸಿಗ್ತೀನಿ, ಕ್ಲಿಪ್ಸ್ ಹಾಕ್ತೀನಿ. ಈ ಕಡೆ ಕ್ಲಿಪ್ಸ್ ಹಾಕ್ತೀನಿ. ನೆಕ್ಸ್ಟು ಈ ಘಾಟ್ ಹತ್ತುತ್ತಾ ಇರೋದು ವ್ಯೂಸ್ದೆಲ್ಲ ಎಂಜಾಯ್ ಮಾಡಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೀವೇ. ಸೊ ಇವಾಗ ನಾವು ಹಾಸನದಿಂದ ನೆಕ್ಸ್ಟು ಬೇಲೂರು ಮೇಲಿಂದ ಇವಾಗ ಕೊಟ್ಟಿಗೆಹಾರದಿಂದ ಬಂದಿದ್ದೀವಿ. ನೆಕ್ಸ್ಟ್ ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಮಳೆ ಬಂದು ನಿಂತಿದೆ, ಟೈಮ್ ನೋಡಿದ್ರೆ ಮೇ ಬಿ ಒಂದು 9, ಸ್ಟಿಲ್ ಒಂಥರ ಫಾಗಿ ಮಿಸ್ಟ್. ಮಳೆ ಬಂದು ನಿಂತಿದೆ, ನಮಗೆ ಆ ಕಡೆಯಿಂದ ಬರ್ತಾ ಸ್ವಲ್ಪ ಮಳೆ ಸಿಕ್ತು, ಬಟ್ ಇವಾಗ ಇಲ್ಲಿ ಮಳೆ ಬಂದು ನಿಂತಿದೆ. ಏನು ಸೈಕ್ ವ್ಯೂ ಇದೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಥರದ್ದೆಲ್ಲ. ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಗ್ಯಾಂಗು, ಹುಡುಗಿನೋ ಬಾಯ್ಸ್ ಗ್ಯಾಂಗೋ ಹಾಕ್ಕೊಂಡು ಬಂದರೆ ಇಂಥ ರೈಡಲ್ಲಿ ಇವಾಗ ಒಂದು ಮಳೆ ಬಂದರೆ ಸಖತ್ತಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೆಂಡ್ ಮಾಡಿ ಹೇಳಿ, ಬಾ ಮಚ್ಚ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮಾನ್ಸೂನ್ ರೈಡ್ಗೆ ಹೋಗ್ಬರೋಣ ಅಂತ. ಸೈಕ್ ವ್ಯೂಸ್ ಇದೆ, ಅದೊಂಥರ ಫೀಲೇ ಬೇರೆ. ಇನ್ನು ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ, ಜಸ್ಟ್ ಎಂಜಾಯ್ ದ ವ್ಯೂಸ್, ಗ್ಯಾಂಗ್ ಹಾಕೊಂಡು ಬನ್ನಿ. ಸಿ ದ ವ್ಯೂ ಗಾಯ್ಸ್, ಏನು ಸಖತ್ತಾಗಿದೆ. ಆ್ಯಕ್ಚುಲಿ ಇವಾಗ ಟೈಮ್ 9:30 ಅಲ್ಲ 10, ಸ್ಟಿಲ್ ನೋಡಿ. ವೆಸ್ಟರ್ನ್ ಘಾಟ್ಸ್ ಅಂತ ಸುಮ್ಮನೆ ಕರೀತಾರಾ? ಏನಾ? ಎಸ್,
ಒಂದು ರಾಜ್ಯ ಹಲವು ಜಗತ್ತು, ಮೇಲೋದ್ರೆ ಬಯಲುಸೀಮೆ, ಈ ಕಡೆ ಬಂದರೆ ವೆಸ್ಟರ್ನ್ ಘಾಟ್ಸ್. ಎಂಥ ಅಲ್ಟಿಮೇಟ್ ವ್ಯೂ ಗೊತ್ತಾ. ಎಂಜಾಯ್ ಮಾಡ್ಬೇಕು ನೀವು ಇದನ್ನೆಲ್ಲ. ನಾವು ವೀಡಿಯೋದಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ, ನೀವು ಕಣ್ಣಲ್ಲಿ ನೋಡಿನೇ ಸವಿಬೇಕು. ಸೀರಿಯಸ್ಲಿ, ವಾಟ್ ಈಸ್ ದಿಸ್ ಪ್ಲೇಸ್? ಹಾಂ ಹಾಂ, ಎಲ್ಲ ಬರಬೇಕಾದ್ರೆ ಸ್ವಲ್ಪ ಸೇಫಾಗಿ ರೈಡ್ ಮಾಡಿ. ಪೀಲೆನ್ಸ್ ಇದ್ದರೂ ಓಕೆ, ಸಿಂಗಲಾಗಿ ಬಂದರೂ ಓಕೆ. ಬಿ ಸೇಫ್. ವ್ಯೂಸ್ ಎಂಜಾಯ್ ಮಾಡ್ಕೊಂತ, ವ್ಯೂಸ್ ನೋಡ್ಕೊಂತ ಸುಮ್ಮನೆ ಯಾವುದೋ ಸೈಡ್ ರಾಂಗ್ ಸೈಡ್ ಹೋದೆ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಿಂದೆ ಒಬ್ರನ್ನ ಇನ್ ಕೇಸ್ ಸಿಂಗಲಾಗಿ ಬರ್ತಿದ್ದೀರಾ, ಬೇರೆ ಏನೂ ಇಲ್ಲ ನಿಮ್ಮ ಹತ್ರ ಆಪ್ಷನ್ನು, ಸ್ಟ್ಯಾಂಡ್ ಗಿಂಡ್ ಎಂಥದ್ದು ಇಲ್ಲ ಅಂತ ಹೇಳಿದ್ರೆ ಹಿಂದೆ ಒಬ್ಬರು ಪಿಲಿಯನ್ನು ಕೂರಿಸ್ಕೊಂಡು ಬನ್ನಿ, ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗ್ತಾರೆ. ಸಾಕಲ್ವಾ? ಹಂಗೆ ಖರ್ಚು ನೋಡ್ಕೊತಾರೆ. ಸೀರಿಯಸ್ಲಿ ಸ್ವರ್ಗ ಗುರು ಅಲ್ಲ, ಸೀರಿಯಸ್ಲಿ ಸ್ವರ್ಗ ಗುರು ಒಂದೇ. ಮೈಕ್ ಚೆಕ್ 1 2 3 ಬಿದ್ದಿಲ್ಲ ಅಂತ ಅನ್ಕೋತಾ ಇದ್ದೀನಿ ಮೈಕು. ಹಾಯ್, ಅದು ನೋಡಿ ಏನು ನೋಡ್ತಾ ಐತೆ ಅದು. ಹಲೋ, ಝೂಮ್ ಹಾಕು. ಇದು ಅಲ್ಲ, ಕೂದಲೇ ಇಲ್ಲ ಇದ್ರಲ್ಲಿ, ಹೆಣ್ಣು ಯಾವುದು ಗಂಡು ಯಾವುದು ಅಂತ ಐಡಿಯಾ ಸಿಗ್ತಾ ಇಲ್ಲ. ಗೈಸ್, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ನೋಡಿ ಏನು ತೆಗಿತಾ ಐತೆ ಅನಿಸುತ್ತೆ ಮೇ ಬಿ. ಅದಕ್ಕೆ ಜೀವನೇ ಏನು ಸೆಕ್ಸಿ ಹೇರ್ ಕಟ್ ಆಗಿದೆ ನೋಡಿ ಅದಕ್ಕೆ. ಸೀರಿಯಸ್ಲಿ ಈ ಕಡೆ ಅಲ್ಲ, ಅಲ್ಲಿ ಇದನ್ನ ನೋಡು, ತೆಗ್ಸಿರೋದು ನೀಟಾಗೆ ಝೀರೋ ಮಾಡಿಸಿದ್ದಾರೆ. ಇದು ಮಿಡಲ್ ಕ್ರಾಪು. ವಾವ್, ಈ ಥರ ಯಾರಾದರೂ ಹೆಂಗಸರು ಏನೆಲ್ಲ ಬಿಡ್ಸಕ್ಕೆ ಬರಲ್ಲ ಅಂದರೆ ಮಾಡ್ರನ್ ಹೆಂಗಸರು ಸ್ವಲ್ಪ ನೋಡಿ ಕಲ್ತ್ಕೊಳ್ಳಿ. ಓಕೆ, ಚಲೋ ಬಾಯ್. ಸೊ ಗೈಸ್, ಇಲ್ಲೊಂದು ಟೆಂಪಲ್ ಇದೆ, ಅಣ್ಣಪ್ಪ ಸ್ವಾಮಿ ಟೆಂಪಲ್. ನೋಡ್ಕೊಳ್ಳೋ, ಕೈ ಮುಕ್ಕೊಳ್ಳ. ಹಾಯ್ ಚಿನ್ನು, ಈಗ ನೋಡ ಆ ಕಡೆ ನೋಡ. ಓಹೋ ಹೋ, ಏನ್ರಿ ಹಿಮಾಲಯ. Soft strums of the warm acoustic guitar blend with the gentle sound of the waves crashing against the shore. ಏನು ಗೊತ್ತಾ, ಇಲ್ಲಿ ಯಾವತ್ತೂ ವ್ಯೂ ನೋಡದೇ ಇರೋ ಥರ ಜನ ಬಿಕಾಸ್ ಎಲ್ಲೂ ಸಿಗಲ್ವಲ್ಲ, ಬೆಂಗಳೂರಲ್ಲಂತೂ ಸಿಗಲ್ಲ. ಸೊ ಇಲ್ಲಿ ಸಿಕ್ಕೈತೆ, ನೋಡ್ತಾ ಇದ್ದೀವಿ ಅಷ್ಟೇ. That mirrors the ocean's ebb and flow. The sound of distant gulls and the rolling tide add layers to the tranquil sense tape of this coastal escape. ಗಾಯ್ಸ್, ಆ್ಯಕ್ಚುಲಿ ಒಂದು ಬ್ಲಂಡರ್ ಆಗಿತ್ತು. ಇಲ್ಲಿ ಯಾವುದಾದ್ರು ಕೊಟ್ಟಿಗೆ ಆದಮೇಲೆ ನಾವು ಒಂದು ರೈಟ್ ತಗೋಬೇಕಿತ್ತು. ಫಸ್ಟ್ ಟೈಮು ಬರ್ತಾಯಿದ್ದೆ ರಾಣಿಜೇರಿಗೆ. ಗೊತ್ತಿಲ್ದಿರ ಸುಮ್ಮನೆ ಹೋಗಿದ್ದೀವಿ. ಆಲ್ಮೋಸ್ಟ್ ಬೆಳ್ತಂಗನೇ ರೀಚ್ ಆಗಿಬಿಟ್ಟಿದ್ವಿ. ಒಂದು 12-13 ಕಿಲೋಮೀಟ್ರು. ಮತ್ತೆ ವಾಪಸ್ ಹತ್ಕೊಂಡು ಇವಾಗ ರಾಣಿಜೇರಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗೂರು ಟೀ ಎಸ್ಟೇಟ್ ಹತ್ರ ಇದ್ದೀವಿ. ನನಗೆ ಸ್ವಲ್ಪ ಒಂದು 5 ನಿಮಿಷ ಫೋಟೋ ಗಿಡ ಎತ್ಕೊಳ್ಳೋಣ ಅಂತ. ಕೂಲಿನೂ ಕಾಣ್ತಾ ಇದ್ದಲ್ಲ, ನಮ್ಮದೇ ಜಾಕೆಟ್. ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಗುರು 10 ರೂಪಾಯಿ ಎಂಟ್ರಿ. ಅವಾಗಿನ್ನೂ ಐತೆ ಬಿಡಿ ಪಾಪ. ಸೊ ಇದು ಕೆಳಗೂರು ಟೀ ಎಸ್ಟೇಟು. ಮೇಡಮ್ ನಿಮ್ಮದೇನಾ ಇದು ಎಸ್ಟೇಟ್? ನಿಮ್ಮದೇನಾ? ಹಾಂ, 10 ರೂಪಾಯಿ ಕೊಟ್ಟು ಎಸ್ಟೇಟ್ ಬರ್ಸ್ಕೊಂಡಿದ್ದೀರಾ? ಅದೆಷ್ಟು ಅಂತ ಹೇಳ್ತೀರಾ ಓನ್ ಕಿವಿಗೆ?
ಮತ್ತು ಟೀ ಎಸ್ಟೇಟ್ ಆದಮೇಲೆ ಫಾರ್ಮ್ ಲೈಕ್ ರೋಡಿಂಗ್ ಅಷ್ಟು ಕೊಚ್ಚೆಲ್ಲ ಈಗ ಮುಂದೆ ಹೆಂಗಿದ್ಯೋ ಗೊತ್ತಿಲ್ಲ. It's like ಬಿಡು ಇದು and Mr. Navin is beautiful handling the bike and the way. ಅಲ್ಟಿಮೇಟ್ಲಿ ಬೈಕ್ ಓಡ್ಸಕ್ ಬಂದವ್ರಿಗೆ ಎಲ್ಲರಿಗೂ ಬರುತ್ತೆ. ಅದೇ ಡೈಲಾಗ್ ಹೇಳ್ತೀನಿ, ಗಾಡಿ ಹೊಡೆದ್ರಿ ಬಿಡಿ ಸರ್, ನೆಕ್ಸ್ಟ್ ಲೆವೆಲ್ ಹೊಡೆದ್ರಿ. ಇದು ಹಿಂದೆ ಬಾಕ್ಸ್ ಇರೋದ್ರಿಂದ I guess I can sit and doing a video. ಇಲ್ಲಾಂದ್ರೆ ನಿಜವಾಗ್ಲೂ ಒಂದು ಕೈಲಿ ಮ್ಯಾಪ್ ಇಟ್ಕೊಂಡಿದ್ದೀನಿ, ಒಂದು ಕೈ ಈಗ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಒಂದು ಸೈಡ್ ಬ್ಯಾಗ್ ಹಾಕೊಂಡಿದ್ದೀನಿ. ಇನ್ನು ನನ್ನ ರೈನ್ ಕೋಟು, ಈ ಹೆಲ್ಮೆಟ್ ಅರ್ಧ ತಲೆ ಮುಚ್ಚಿದೆ ನನಗೂ, ಅರ್ಧ ಮುಖ ಮುಚ್ಚಿದೆ. ಈ ರೋಡಲ್ಲಿ ಇಫ್ ಇನ್ ಕೇಸ್ ಇಲ್ಲೇ ಇರೋ ಒಂದು ರೆಸ್ಟ್ಗೆ ಒಂದು ಡಬ್ಬ ಇಲ್ಲ ಅಂದರೆ ಎಲ್ಲೋ ಬಿದ್ದು ಹೋಗ್ತಾ ಅನ್ಸುತ್ತೆ. ಸೊ ಗೈಸ್, ಈ ರೋಡಲ್ಲೆಲ್ಲ ಬಂದು ರಾಣಿಜೇರಿ ಮೇಲೆ ಹತ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಟೈರ್ಸ್ ಹೋದ್ರಿಂದ ಮೇಲೆ ಹತ್ಸೋಕ್ಕಾಗಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.